ಪಾಸಿಟಿವ್ ವೈಬ್ಸ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಕಲಿಯುಗದಲ್ಲಿ ಎಲ್ಲರೂ ಬರೀ ಈ ನಕಾರಾತ್ಮಕ ಚಿಂತೆಗಳಲ್ಲೇ ಮುಳುಗೋಗಿರ್ತಾರೆ. ಕಿರುತೆರೆಯಿಂದ ಹಿರಿತೆರೆಗೆ ನನ್ನ ಮೊದಲನೇ ಹೆಜ್ಜೆ. ಬೆಳದಿಂಗ್ಳು ನೀನೇ ನಮ್ಮಿ. ದೇವ್ರು ಏನಾದ್ರು ಕೊಟ್ರೆ ಎಲ್ಲ ಒಟ್ಟಿಗೆ ಕೊಡ್ತಾನಂತೆ. ಇಂದ್ರಜಿತ್ ಲಂಕೇಶ್ ಅವರು ತುಂಬಾ ದೊಡ್ಡ ಮಟ್ಟದ ಕಾಂಪ್ಲಿಮೆಂಟ್ ಕೂಡ ಕೊಟ್ಟು, ಇವತ್ತಿನವರೆಗೂ ಒಂದು ತಲೆಯಲ್ಲಿ ಕ್ವೆಶ್ಚನ್ ಮಾರ್ಕ್ ಉಳ್ಕೊಂಡಿದೆ. ಸೊ ಈ ವರ್ಷದಲ್ಲಿ ನಿಮ್ ಸಿನಿಮಾ ಬರ್ತಾ ಇರೋದು, ಸೊ ಈ ಎಲ್ಲಾ ಪಾಸಿಟಿವ್ ವೈಬ್ಸ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ? ಪಾಸಿಟಿವ್ ವೈಬ್ಸ್ ಬಗ್ಗೆ ಅಂದ್ರೆ, ಈಗ ನೀವು ಹೇಳಿದ್ರಲ್ಲ, ನೀವೆಷ್ಟು ಪಾಸಿಟಿವ್ ಹಂಗಂದ್ರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇಂಥ ಕಾಲದಲ್ಲಿ, ಕಲಿಯುಗದಲ್ಲಿ ಎಲ್ಲರೂ ಬರೀ ಈ ನಕಾರಾತ್ಮಕ ಚಿಂತೆಗಳಲ್ಲೇ ಮುಳುಗೋಗಿರ್ತಾರೆ. ನೀವು ಅದರಲ್ಲಿ ಪಾಸಿಟಿವ್ಸ್ನ ಎತ್ತಿಡ್ತಾ ಇದ್ದೀರಾ. ಸೊ ನಿಮಗೆ ಫಸ್ಟ್ ಧನ್ಯವಾದಗಳು ಹೇಳಬೇಕು. ಇದೇ ಇಯರ್ ಇಷ್ಟು ಫಾಸ್ಟಾಗಿ ಮೂವಿ ಕಂಪ್ಲೀಟ್ ಆಯಿತು ಅಂದರೆ, ನಾವು ಆಗಸ್ಟಲ್ಲಿ ಸ್ಟಾರ್ಟ್ ಮಾಡಿದ್ದು ಮೂವಿ ಶೂಟಿಂಗ್. ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಮಾಡಿ ಡಿಸೆಂಬರ್ ಮುಗ್ದೇ ಹೋಯ್ತು ಮೂವಿ. ಮುಗ್ದು ಹೋಗಿ ಇನ್ನೇನು ರಿಲೀಸಿಗೆ ರೆಡಿ ಕೂಡ ಆಗಿದೆ, ಕೆಲವೇ ತಿಂಗಳುಗಳು ಬಾಕಿ. ಸೊ ವೆರಿ ವೆರಿ ಎಕ್ಸೈಟೆಡ್. ಯಾಕಂದರೆ ಇದು ನನ್ನ ಟ್ರಾನ್ಸಿಷನ್, ನನ್ನ ಕಿರುತೆರೆಯಿಂದ ಹಿರಿತೆರೆಗೆ ನನ್ನ ಮೊದಲನೇ ಹೆಜ್ಜೆ. ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋ ಕುತೂಹಲ ಜಾಸ್ತಿ ಇದೆ. ನೋಡೋಣ. ಬಟ್ ಐ ಆಮ್ ವೆರಿ ವೆರಿ ಹ್ಯಾಪಿ. ಎಲ್ಲ ಅದು ಹೇಳ್ತಾರಲ್ಲ, ಏನಂತೆ, ದೇವರು ಏನಾದರೂ ಕೊಟ್ಟರೆ ಎಲ್ಲ ಒಟ್ಟಿಗೆ ಕೊಡ್ತಾನಂತೆ. ಹಾಗೆ ಅದೇ ಫೀಲಿಂಗ್ ನನಗೆ ಆಗ್ತಾ ಇರೋದು. ಇನ್ನು ಆಕ್ಚುಲಿ ಅದೇ ನೀವು ಹೇಳಿದ್ರಿ ಸೆಪ್ಟೆಂಬರ್ ಏನೋ ಸ್ಟಾರ್ಟ್ ಆಗಿದ್ದು ಅಂತ. ಆಗಸ್ಟ್ 31ಗೆ ಎಕ್ಸಾಕ್ಟ್ಲಿ ಮುಹೂರ್ತ ಇತ್ತು. ಅವತ್ತು ಕೂಡ ನಿಮ್ಮನ್ನ ಮಾತಾಡಿಸೋ ಪ್ರಯತ್ನ ಮಾಡಿದ್ವಿ ನಾವು. ಸೊ ಅವತ್ತು ಇದ್ದಂತಹ ಜೋಶ್ ಕೂಡ ಇವತ್ತು ಕಾಣ್ತಾ ಇದೆ. ಪ್ಲಸ್ ಇಂದ್ರಜಿತ್ ಲಂಕೇಶ್ ಅವರು ತುಂಬಾ ದೊಡ್ಡ ಮಟ್ಟದ ಕಾಂಪ್ಲಿಮೆಂಟ್ ಕೂಡ ಕೊಟ್ಟರು. ಅಂದ್ರೆ ನಾನು ಎಲ್ರಿಗೂ ಈ ಥರ ಹೇಳಲ್ಲ, ದೀಪಿಕಾ ಪಡುಕೋಣೆ ಅವ್ರಿಗೂ ಅದೇ ಥರ ಹೇಳಿದೆ, ಅಂದರೆ ಅವರು ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತಾರೆ ಅಂತ. ನಿಮ್ಮ ಬಗ್ಗೆನೂ ಅಂದರೆ ಸಾನಿಯಾ ಅಯ್ಯರ್ ಕೂಡ ನಾನು ಜಾಸ್ತಿ ಮಾತಾಡಲ್ಲ, ಬಟ್ ಅವರು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತಾರೆ ಅನ್ನುವಂತಹ ಮಾತುಗಳನ್ನು ಆಡಿದರು. ಸೊ ಅವ್ರಿಗೆ ಏನು, ನಿಮ್ಮಲ್ಲಿ ಏನು ಕಂಡಿರ್ಬೋದು ಆ್ಯಕ್ಚುಲಿ ಈ ಒಂದು ಸಿನಿಮಾ ಶೂಟಿಂಗ್ ಪ್ರೋಸೆಸ್ನಲ್ಲಿ ಆ ರೀತಿ ಅವರು ಹೇಳಿಕೆ ಕೊಡಲಿಕ್ಕೆ ಅಂತ? ಇಲ್ಲ, ಅದವ್ರ ದೊಡ್ಡತನ. ಸರ್ ಅಂದರೆ ನೀವು ಸರ್ನೇ ಕೇಳಬೇಕು. ನನಗೆ ಇವತ್ತಿನವರೆಗೂ ಒಂದು ತಲೆಯಲ್ಲಿ ಕ್ವೆಶ್ಚನ್ ಮಾರ್ಕ್ ಉಳ್ಕೊಂಡಿದೆ. ನನ್ನಲ್ಲಿ ಏನು ನೋಡಿದ್ರಿ ಸರ್, ನನ್ನನ್ನು ಏನು ನೋಡಿ ನನ್ನನ್ನೇ ಆಯ್ಕೆ ಮಾಡ್ಕೊಂಡ್ರಿ ನಿಮ್ಮ ಪಾತ್ರಕ್ಕೆ ಅಂತ. ನನ್ನಲ್ಲೇ ಇರೋ ಕ್ವೆಶ್ಚನು ನೀವೇ ಅವ್ರನ್ನ ಕೇಳ್ಬಿಟ್ಟು ನಂಗೆ ಉತ್ತರ ನೀಡ್ತೀರಾ ಅಂದರೆ ನನಗೆ ಇನ್ನೂ ಉಪಯೋಗಕ್ಕೆ ಬರುತ್ತೆ. ಯಾ. ಸೊ ಇನ್ನು ಆ್ಯಕ್ಚುಲಿ ಈಗ ಸಮರ್ಜಿತ್ ಅವ್ರನ್ನ ನಾವು ಮುಹೂರ್ತದ ದಿನ ನೋಡಿದಾಗ ತುಂಬ ಕ್ಯೂಟ್ ಲವರ್ ಬಾಯ್ ಥರ ಕಾಣಿಸ್ತಾ ಇದ್ರು. ಮತ್ತು ನಿಮ್ಮ ಜೊತೆಗೆ ನೋಡುವಾಗ ಏನೋ ಒಂದು ಕ್ಯೂಟ್ ಲವ್ ಸ್ಟೋರಿ ಇರುತ್ತೆ, ರಿಯಲ್ ಲೈಫ್, ಬೇಸ್ಡ್ ಆನ್ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಅಂತ ಕೂಡ ಹೇಳ್ತಿದ್ದಾರೆ ಅಂತ ಅನಿಸಿತ್ತು. ಬಟ್ ಇವತ್ತು ಏನು ಟೀಸರ್ ನೋಡಿದಾಗ ಇಟ್ ವಾಸ್ ಮೋರ್ ಲೈಕ್ ಅ ಆ್ಯಕ್ಷನ್ ಟೀಸರ್ ಅಂತಲೇ ಹೇಳ್ಬೋದು. ಜೊತೆಗೆ ಇದಕ್ಕಿಂತ ಮೊದಲು ನಿಮ್ಮಿಬ್ಬರ ಒಂದು ಫೋಟೋಶೂಟ್ ಆ್ಯಕ್ಚುಲಿ ಸ್ವಲ್ಪ ವೈರಲ್ ಆಯಿತು. ಜೊತೆಗೆ ತಾನ್ಯಾ ಹೋಪ್ ಜೊತೆಗೆ ಅವರ ಒಂದು ನೃತ್ಯ ಕೂಡ ವೈರಲ್ ಆಗಿತ್ತು. ಅಂದರೆ ಏನು ಅಂದರೆ ಎಕ್ಸಾಕ್ಟ್ಲಿ ಇವತ್ತಿನ ಕಾಲಘಟ್ಟಕ್ಕೆ ಜನಗಳನ್ನು ತಲುಪೋದಕ್ಕೆ ಏನೇನೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬೇಕೋ ಅದನ್ನೆಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಿದ್ದಾರೆ ಇಂದ್ರಜಿತ್ ಲಂಕೇಶ್ ಅವರು.